ಡಾಕ್ಟರ್ ಅರುಣ್ ಅಂತ ಹೇಳಿ ವಿಧಿವಿಜ್ಞಾನ ಪ್ರೊಫೆಸರ್ ಅವರು ಮೂಳೆಗಳ ಮುಖವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹೇಗೆ ಯಾವ ರೀತಿಯಾಗಿ ಗಂಡು ಹೆಣ್ಣು ಅನ್ನುವಂಥದ್ದನ್ನು ಪತ್ತೆ ಹಚ್ಚಬಹುದಾ, ಯಾವ ರೀತಿಯಾಗಿ ಅನ್ನೋದನ್ನು. ಸೊ ಅಸ್ಥಿಪಂಜರದ ಅವಶೇಷಗಳಿಗೆ FSLಗೆ ಹೋಗಿವೆ. 5 ಹಲ್ಲುಗಳು, ದವಡೆಯ ಮೂಳೆ, 2 ತೊಡೆ ಭಾಗದ ಮೂಳೆ, ತಲೆಬುರುಡೆಯ 2 ತುಂಡುಗಳು FSLಗೆ ಈಗ ರವಾನೆಯನ್ನ ಮಾಡಲಾಗಿದೆ. ಬೆಂಗಳೂರಿನ FSL ಪ್ರಯೋಗಾಲಯದಲ್ಲಿ ಪರೀಕ್ಷೆಯನ್ನ ಮಾಡಲಾಗುತ್ತೆ. ಸೊ ಪಾಯಿಂಟ್ 6ರಲ್ಲಿ ಸಿಕ್ಕಂಥ ಅಸ್ಥಿಪಂಜರದ ಅವಶೇಷಗಳನ್ನು ಈಗ FSLಗೆ ರವಾನೆಯನ್ನ ಮಾಡಲಾಗಿದೆ. 5 ಹಲ್ಲುಗಳು, ದವಡೆಯ ಮೂಳೆ, 2 ತೊಡೆ ಭಾಗದ ಮೂಳೆ, ತಲೆಬುರುಡೆಯ 2 ತುಂಡುಗಳನ್ನು FSLಗೆ ರವಾನೆ ಮಾಡಲಾಗಿದೆ. ಸೊ ಬೆಂಗಳೂರಿನ FSL ಪ್ರಯೋಗಾಲಯದಲ್ಲಿ ಇದರ ಪರೀಕ್ಷೆಯನ್ನು ಮಾಡಲಾಗುತ್ತೆ. ಸೊ ಏನು ಎತ್ತ ಅಂತ ನೋಡ್ತಾರೆ. ಲಿಂಗತ್ವ ಪರೀಕ್ಷೆಯನ್ನು ಮಾಡ್ತಾರೆ. ಅದರ ವಯಸ್ಸೇನು, ಗಂಡು ಹೆಣ್ಣು ಅನ್ನುವಂಥದ್ದು ಈಗಾಗಲೇ ನೋಡಿದ ತಕ್ಷಣ ಹೇಳ್ತಾರೆ ಇದು ಗಂಡಿಂದೆ ಅಂತ ಹೇಳಿ. ಕಾರಣ ಅಷ್ಟು ಎಕ್ಸ್ಪರ್ಟ್ಸ್ ಇರ್ತಾರೆ ಅದರಲ್ಲಿ. ಸೊ ಹಾಗಾಗಿ ಈಗ ಏಜ್ ಒಂದು ನೋಡಬೇಕಾಗತ್ತೆ, ಜೊತೆಗೆ DNA ಪ್ರೊಫೈಲ್ ಕೂಡ ಮಾಡ್ಕೊಳ್ಬೇಕಾಗತ್ತೆ. ಯಾರ ಜೊತೆಗೆ ಮ್ಯಾಚ್ ಮಾಡ್ತಾರೆ ಅನ್ನೋದು ಬಹಳ ಕುತೂಹಲ ಪ್ರಶ್ನೆ ಅದು. ಯಾಕೆ ಅಂತಂದ್ರೆ ಅದು ಯಾರದ್ದು ಅಂದರೆ ತಾನೇ ಯಾರ ಜೊತೆಗಾದರೂ DNA ಟೆಸ್ಟ್ ಮಾಡೋಕ್ಕಾಗತ್ತೆ. ಗೊತ್ತೇ ಇಲ್ಲದೆ ಹೆಂಗೆ ಟೆಸ್ಟ್ ಮಾಡ್ತೀರಾ? ಇದು ಕುತೂಹಲವನ್ನು ಉಂಟು ಮಾಡಿದೆ. ಬಟ್ ಬಹಳ ದೊಡ್ಡ ಮಟ್ಟದಲ್ಲಿ ಸವಾಲುಗಳೀಗ FSLನ ತಜ್ಞರಿಗೆ ಇರೋದು. ಅವ್ರದ್ದು ಒಂದು ಕಡೆಗಿರಲಿ, ಅವ್ರು ಕೊಟ್ಬಿಡ್ತಾರೆ. ಆದರೆ ಪೊಲೀಸರಿಗೆ ಬಹುದೊಡ್ಡ ಸವಾಲುಗಳು ಇಲ್ಲಿ ಮುಂದೆ ಇದೆ. ಹೇಗೆ ಇದನ್ನು ಕನ್ಕ್ಲೂಷನಿಗೆ ತೊಗೊಂಡು ಹೋಗ್ತಾರೆ ಅಂಥೇಳಿ. 12 ಮೂಳೆಗಳ ವಿಚಾರದಲ್ಲಿ ಭಾಳ ದೊಡ್ಡ ಮಟ್ಟದ ಚರ್ಚೆಗಳಾಗ್ತಾ ಇದೆ. ಆ ಮೂಳೆಗಳ ಮೂಲಕವಾಗಿ ಇಡೀ ಪ್ರಕರಣಕ್ಕೆ ಯಾವ ರೀತಿಯಾದಂಥ ತಿರುವುಗಳು ಸಿಗ್ತವೆ ಮತ್ತು ಲ್ಯಾಬ್ನಲ್ಲಿ ಅದು ಯಾವ ರೀತಿಯಾಗಿ ಟೆಸ್ಟಿಂಗ್ಗೆ ಒಳಪಡುತ್ತೆ, ಇದೆಲ್ಲದ್ರ ಬಗ್ಗೆ ಮಾತನಾಡೋದಕ್ಕೆ ಜೊತೆಗೆ ಫೊರೆನ್ಸಿಕ್ ತಜ್ಞರಾಗಿರುವಂತಹ ಡಾಕ್ಟರ್ ಅರುಣ್ ಅವರಿಗೆ ನಮ್ಮ ಜೊತೆಲಿದ್ದಾರೆ. ಪ್ರಮುಖವಾಗಿ ಸರ್, ಸಿಕ್ಕಿರುವಂತಹ ಮೂಳೆಗಳ ಮೂಲಕವಾಗಿ ಇದು ಯಾರ ಬಾಡಿ ಏನು ಅನ್ನುವಂಥದ್ದು ಐಡೆಂಟಿಫೈ ಮಾಡುವಂತಹ ಸೈನ್ಸ್ ಡೆವಲಪ್ ಆಗಿದೆ ಫೊರೆನ್ಸಿಕ್. ಹೌದು, ಫೊರೆನ್ಸಿಕ್ ಸೈನ್ಸ್ ಪ್ರಕಾರ ಈ ಬಾಡಿನಲ್ಲಿ ಸಿಗೋ ಮೂಳೆಗಳು ಮೇಲ್ ಫಿಮೇಲ್, ಗಂಡಸಿದೋ ಹೆಂಗಸಿದೋ, ಮತ್ತು ಅವ್ರ ವಯಸ್ಸು ಮತ್ತು ಅವ್ರದ್ದು ಮರಣದ ಕಾರಣ ಇದೆಲ್ಲ ಹೇಳ್ಬೋದು. ಆದರೆ ಮೂಳೆಗಳ ಸ್ಥಿತಿ ಹೇಗಿರುತ್ತೆ, ಕಂಡೀಷನ್ ಆಫ್ ದ ಬೋನ್ಸ್, ಅದರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಅಲ್ಲಿಗೆ ಡಾಕ್ಟರ್, ಈಗ ತಾವು ಫಾರ್ ಎಕ್ಸಾಂಪಲ್ ಇದನ್ನು ನೀವು ಎಕ್ಸ್ಪ್ಲೈನ್ ಮಾಡೋದಾದರೆ ಇದು ಯಾವ ರೀತಿಯಾಗಿ ಡಿವೈಡ್ ಆಗಿದೆ ಅಂತ ಗೊತ್ತಾಗ್ಬಿಡುತ್ತೆ ಹೇಗೆ? ಹೌದು, ಅಂದರೆ ಈ ಕೆಲವು ಬೋನ್ಗಳು ಈ ಜಿಗ್ಜಾಗ್ ಅಡ್ಡದಿಡ್ಡಿಯಾಗಿ ಕಟ್ಟಾಗಿರುವಂಥದ್ದು. ಈ ಥರ ಕಟ್ಟಾಗಿದ್ರೆ ಇದೊಂದು ಟ್ರಾಮಾ ಅಂದರೆ ಒಂದು ವಯೋಲೆನ್ಸ್ ಆಗಿ ಆಗಿರುವಂಥದ್ದು ಅಂತ. ಪೋಸ್ಟ್ಮಾರ್ಟಮ್ ಮಾಡುವಾಗ ನಾವು ಒಂದು ಗರ್ಗಸದಲ್ಲಿ ಕಟ್ ಮಾಡ್ತೀವಿ. ನಮ್ಮಲ್ಲಿ ಎಲೆಕ್ಟ್ರಿಕ್ ಸಾ ಇರುತ್ತೆ, ಅದರಲ್ಲಿ ಕಟ್ ಮಾಡ್ತೀವಿ. ಅದು ಈ ಥರ ಕಟ್ ಮಾಡಿರೋದು ನೀಟ್ ಕಟ್. ವೆರಸ್ ದಿಸ್ ಈಸ್ ಹ್ಯಾಪಸಾರ್ಡ್, ದಿಸ್ ಈಸ್ ಡ್ಯೂ ಟು ಟ್ರಾಮಾ, ದಿಸ್ ಈಸ್ ಡ್ಯೂ ಟು ಇಂಟರ್ವೆನ್ಷನ್ ಅಂದರೆ ನಾವು ಪೋಸ್ಟ್ಮಾರ್ಟಮ್ ಮಾಡುವಾಗ ಕಟ್ ಮಾಡಿರೋವಂಥದ್ದು ಅಂತ ಹೇಳ್ತೀವಿ. ಇದು ಯಾವ ಥರ ಡಿಫ್ರೆನ್ಸ್ ಇದೆ? ಇದು ಕೂಡ ನೋಡ್ಬೋದು. ಇದು ಕಟ್ ಮಾಡಿರೋವಂಥದ್ದು, ಇದು ಸೂಚರ್ ಅಂತ. ಇದು ಕಟ್ ಮಾಡಿರೋದು ಅಲ್ಲ, ಇದು ಒಂದು ವಯೋಲೆನ್ಸ್ ಆಗಿರೋದು ಅಲ್ಲ. ಇದು ಒಂದು ಸಹಜ ಸ್ಥಿತಿ. ಸಣ್ಣ ವಯಸ್ಸಿನಲ್ಲಿದ್ದಾಗ ಇದು ಬೇರೆ ಬೇರೆ ಮೂಳೆಗಳಿರುತ್ತೆ. 45 ವಯಸ್ಸು ಆದಮೇಲೆ ಇದೆಲ್ಲ ಸೇರ್ಕೊಂಡು ಹೋಗುತ್ತೆ. ಇದನ್ನು ಎಕ್ಸ್ಪ್ಲೇನ್ ಮಾಡೋದು, ಈ ಸ್ಕಲ್ ನೋಡಿದ್ರೆ ನಿಮಗೆ ಮುಂದಿನ ಭಾಗ ಕಾಣ್ತಾ ಇಲ್ಲ. ಮುಂದೆ ಅಂದರೆ ಇಲ್ಲಿ ಕಣ್ಣಿರುತ್ತೆ, ಈಗ ಇಲ್ಲಿ ಇದು ಇಟ್ಕೊಂಡು ಕಾಣಿಸುತ್ತೆ ನಿಮಗೆ. ಇದರಲ್ಲಿ ಕಣ್ಣಿರೋವಂಥದ್ದು ಮತ್ತು ಕಣ್ಣು, ಮೂಗು ಮತ್ತು ಕೆಳಗಡೆ ದವಡೆ ಅದೆಲ್ಲ ಇದರಲ್ಲಿ ಮಿಸ್ ಆಗಿದೆ. ಇದರಲ್ಲಿ ನಮಗೆ ಮಾಹಿತಿ ಸಿಗೋದು ಕಡಿಮೆ ಆಗಿಬಿಡುತ್ತೆ. ಇದರಲ್ಲಿ ಫೇಶಿಯಲ್ ರೀಕನ್ಸ್ಟ್ರಕ್ಷನ್ ಅಂತ ಮಾಡ್ಬೋದು. ಇದರಲ್ಲಿ ಫೇಶಿಯಲ್ ರೀಕನ್ಸ್ಟ್ರಕ್ಷನ್ ಮಾಡೋದು ಸಾಧ್ಯತೆ ಕಮ್ಮಿ ಆಗುತ್ತೆ. ಈಗ ಪ್ರಮುಖವಾಗಿರುವಂತಹ ಪ್ರಶ್ನೆ 10-15 ವರ್ಷ ಆಗೋಗಿದೆ ಅನ್ನುವಂಥದ್ದು, ಅದು ಮಣ್ಣಲ್ಲಿ ಇದಾಗಿರೋದಿಲ್ವಾ? ಹೌದು, ಮಣ್ಣಲ್ಲಿ ಮೂಳೆ ಕೂಡ ಮಣ್ಣಲ್ಲಿ ಕೊಳೆಯುತ್ತೆ. ಮೊದಲು ಮಾಂಸಖಂಡ ಕೊಳೆಯುತ್ತೆ, ಆಮೇಲೆ ಮೂಳೆನೂ ಕೊಳೆಯುತ್ತೆ. ಆದರೆ ಮೂಳೆದು ಸಸ್ಟೈನಬಿಲಿಟಿ ಹೆಚ್ಚಿರುತ್ತೆ. ಆದರೆ ಅದು ಕೂಡ ಒಂದು ಸಲ ಪೂರ್ತಿ ನಷ್ಟ ಆಗಿ ಮಣ್ಣಲ್ಲಿ ಸೇರಿ ಹೋಗೋವಂಥದ್ದೇ. ಅಂದರೆ ಇದು ಡ್ಯೂರೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಈಗ ನಿಮಗಿರುವಂಥ, ಅಂದರೆ ಇಲ್ಲಿಯವರೆಗೂ ನಡೆದಿರುವಂತಹ ಫೊರೆನ್ಸಿಕಲ್ಲಿ ನಡೆದಿರುವಂತಹ ಒಟ್ಟಾರೆ ಇದ್ರ ಬಗ್ಗೆ ಹೇಳೋದಾದರೆ ಎಷ್ಟು ಕಾಲ ಇರ್ಬೋದು ಮೂಳೆಯ ಇದು? ಅಂದರೆ ಒಂದು ಮೃತದೇಹ ಪೂರ್ತಿ ಸ್ಕೆಲಿಟಾನ್ ಆಗೋದಕ್ಕೆ 6 ತಿಂಗಳು ಆಗುತ್ತೆ ಅಂತ ಹೇಳ್ತೀವಿ. 6 months, ದಟ್ ಈಸ್ ದ ಲೋಯರ್ ಲಿಮಿಟ್. ಹೈಯರ್ ಲಿಮಿಟ್ಟು ಅಂದರೆ ಅದು ಫುಲ್ ಕರ್ಗೋಗೋಕ್ಕೆ ಎಷ್ಟಾಗುತ್ತೆ ಅನ್ನೋದು ನಿಖರವಾಗಿ ಹೇಳೋಕ್ಕಾಗಲ್ಲ. ಒಂದು 8 ವರ್ಷ 10 ವರ್ಷ ಇರ್ಬೋದು. ಕೆಲವು ಸಲ ಮೂಳೆಗಳು ಇದಾಗ್ಬಿಡುತ್ತೆ, ಪ್ರಿಸರ್ವ್ ಆಗಿಬಿಡುತ್ತೆ. ಅಡಿಪೋಸಿಯರ್ ಅಂತ ಹೇಳ್ತೀವಿ. ಅಡಿಪೋಸಿಯರ್ನಲ್ಲಿ ಪ್ರಿಸರ್ವ್ ಮೂಳೆ ಮಾತ್ರ ಅಲ್ಲ, ದೇಹನೇ ಪ್ರಿಸರ್ವ್ ಆಗಿಬಿಡುತ್ತೆ.
ಅಂಥದ್ದು ಇಟ್ ಈಸ್ ಪ್ರಿಸರ್ವ್ಡ್ ಫಾರ್ ಎಟರ್ನಿಟಿ ಅಂದರೆ ಅದು ಶಾಶ್ವತವಾಗಿ ಪ್ರಿಸರ್ವ್ ಆಗುತ್ತೆ. ಒಂದೊಂದು ಕೇಸು ಒಂದೊಂದು ಡಿಫ್ರೆಂಟ್ ಆಗಿರುತ್ತೆ. ಅದನ್ನೆಲ್ಲ ಎಕ್ಸ್ಕ್ಲೂಡಿಂಗ್ ದೋಸ್ ಎಕ್ಸೆಪ್ಷನ್ಸ್, ಬೋನ್ಸ್ ವಿಲ್ ಬಿ ಅವೈಲಬಲ್ ಅಟ್ಲೀಸ್ಟ್ ಮಿನಿಮಮ್ 10 ವರ್ಷದ ತನಕ ಇರುತ್ತೆ. ಈ ಬರೀ ಬೋನ್ಸಲ್ಲೇ ಇದು ಹೆಣ್ಮಗುದು ಅಥವಾ ಗಂಡು ಮಕ್ಕಳು ಅಥವಾ ಸಟನ್ ಏಜ್ನವ್ರದ್ದು ಅಂತ ಪತ್ತೆ ಮಾಡ್ಬೋದಾ? ಅದನ್ನೇ ನಾನು ಮೊದಲು ಹೇಳಿದ್ದು, ಪುರುಷನದ ಮಹಿಳೆಯದ ಅಂತ ಫಸ್ಟ್ ಹೇಳಬೇಕಾಗತ್ತೆ ನಾವು, ಆಮೇಲೆ ವಯಸ್ಸು ಹೇಳಬೇಕಾಗತ್ತೆ. ಒಂದು ಬೋನ್ ಕಂಡ್ರೆ ನಾವು ಫಸ್ಟ್ ಹೇಳೋದು ಮೇಲ್ ಆರ್ ಫೀಮೇಲ್, ಆಮೇಲೆ ಅದು ಏಜ್ ಅಂದರೆ ಸಾಮಾನ್ಯವಾಗಿ ಅಡಲ್ಟ್ ಏಜಾ ಅಡ್ವಾನ್ಸ್ ಏಜಾ ಅದು ಹೇಳ್ಬೋದು. ಆದರೆ ಈಗ ಹೇಳೋ ಏಜ್ ನಾವು 10 ಇಯರ್ಸ್ ರೇಂಜಲ್ಲಿ ಬರುತ್ತೆ. 30ರಿಂದ 40 ವರ್ಷ, 40ರಿಂದ 50 ವರ್ಷ ಆ ಥರ. ಅಂದರೆ ಎಕ್ಸಾಕ್ಟಾಗಿ ಅವನಿಗೆ 20 ವರ್ಷ ಆಗಿತ್ತು, 25 ವರ್ಷ ಆಗಿತ್ತು ಅಂತ ಒಂದು ನಿಖರವಾಗಿ ಹೇಳೋಕ್ಕಾಗಲ್ಲ. ಇಟ್ ವಿಲ್ ಬಿ ಟೋಲ್ಡ್ ಇನ್ ರೇಂಜ್. ಅಲ್ಲಿಗೆ ಅಲ್ಲ, ನಾನು ಹೇಳ್ತೀನಿ 2-3 ಮೂಳೆ ಮೂಲಕವೇ ಹೇಳ್ಬಿಡ್ಬೋದಾ ಅಂತ. ಏಜ್ ಹೇಳಬೇಕು ಅಂದರೆ ನಮಗೆ ಸ್ಕಲ್ ಬೋನ್ ಹೆಚ್ಚು ಇನ್ಫಾರ್ಮೇಷನ್ ಕೊಡೋವಂಥದ್ದು. ಸ್ಕಲ್ ಬೋನ್ ಅಂತ ಆಲ್ರೆಡಿ ತೋರಿಸ್ದೆ ನಾನು ಇದರಲ್ಲಿ. ಈ ಏನಿದೆ ಈ ಸೂಚರ್ ಲೈನ್ಸು ಇದೆಲ್ಲ ಕ್ಲೋಸ್ ಆಗಿಬಿಟ್ಟಿದ್ರೆ 70-80 ವರ್ಷ ಆದಮೇಲೆ. ಇನ್ನೂ ಒಂದೇನೆಂದರೆ ಬೋನ್ಸನ್ನು ಒಂದು ಎಕ್ಸ್ರೇ ತೆಗೆಯೋದು. ಈಗ ಈ ಬೋನೇ ತೊಗೊಳ್ಳಿ, ಅಥವಾ ಫೀಮರ್ ಬೋನ್ ಅಂತ ಒಂದಿಟ್ಟಿದ್ದೆ. ಫೀಮರ್ ಬೋನ್ ಲಾಂಗ್ ಬೋನ್ ಇರುತ್ತೆ, ಅದರಲ್ಲಿ ನಮ್ಗೆ ಹಿಂಗೆ ಬರೀ ಕಣ್ಣಿನ ನೋಡಿದ್ರೆ ಗೊತ್ತಾಗಲ್ಲ. ಈ ಬೋನನ್ನೇ ತೊಗೊಂಡು ಎಕ್ಸ್ರೇ ಮಾಡಬೇಕು. ಎಕ್ಸ್ರೇ ಮಾಡಿದಾಗ ಅದರಲ್ಲಿ ಇನ್ನೂ ಮೈನ್ಯೂಟ್ ಅಂಶಗಳು ಸಿಗುತ್ತೆ. ಅದರಿಂದ ಅದರಿಂದ ಕೂಡ ಏಜ್ ಹೇಳ್ಬೋದಾಗತ್ತೆ. ಅಂದರೆ ಸ್ಕಲ್ಲಲ್ಲಿ ಮಾತ್ರ ಹೇಳಕ್ಕೆ ಸಾಧ್ಯನಾ? ಬರೀ ಸ್ಕಲ್ ಅಲ್ಲ, ಫೀಮರ್ ಲಾಂಗ್ ಬೋನ್ಸಿಂದನೂ ಹೇಳ್ಬೋದು, ಪೆಲ್ವಿಸಿಂದನೂ ಹೇಳ್ಬೋದು. ಅಂದರೆ ಇದು ಎಲ್ಲ ಒಟ್ಟು ಗೂಡಿಸಿ ಹೇಳಬೇಕಾಗತ್ತೆ, ಬರೀ ಒದ್ರಿಂದ ಹೇಳಲಿಕ್ಕೆ ಬರೋದಿಲ್ಲ. ಅಂದರೆ ಓವರಾಲ್ ಬಾಡಿದೆ ಎಲ್ಲದೂ ಬೇಕು. ಹೌದು. ಅಲ್ಲಿಗೆ ರೇಪ್ ಆಗಿದೆ ಅನ್ನುವಂಥದ್ದು ಪ್ರೂವ್ ಅಂದರೆ ಇದು ಗೊತ್ತಾಗಬೇಕು ಅನ್ನೋದಾದರೆ ಯಾವ ಮೂಳೆ ಸಿಗಬೇಕು? ಮೊನ್ನೆನೂ ಕೂಡ ಈ ಬಗ್ಗೆ ಹೇಳ್ತಾ ಇದೆ, ಬಾಡಿ ಪ್ರಿಸರ್ವ್ ಆಗೋದಾದರೆ ಬಾಡಿ ಹಾಗೆ ಇರುತ್ತೆ ಅಂತ ಹೇಳಿ, ಕೊಳೆಯೋದಾದರೆ ಕೊಳೆತು ಹೋಗ್ಬಿಡುತ್ತೆ, ಅದು ಮೂಳೆಯೂ ಕೂಡ ಉಳಿಯಲ್ಲ, ಸ್ವಲ್ಪ ಲಾಂಗ್ ಟರ್ಮಲ್ಲಿ ಹೋಗುತ್ತೆ ಅಂತ ಹೇಳಿ ಅದರ ವೈದ್ಯರು ಹೇಳ್ತಾ ಇದ್ರು. ಅದನ್ನು ಫಾರೆನ್ಸಿಕ್ಸ್ನಲ್ಲಿ ಹೇಳ್ತಾರೆ. ಅದೇನು ಅಂತಂದರೆ ನಿಮ್ಮ ಬಾಡಿ ವ್ಯಾಕ್ಸ್ ಥರ ಆಗಿಬಿಡುತ್ತೆ. ಯಾರಾದರೂ ಫ್ಯಾಟ್ ಇರುವಂಥ ಮನುಷ್ಯ ಡೆತ್ ಆಗಿದ್ದಿದ್ರೆ, ಮಾಂಸ ಹೆಚ್ಚಿನ ರೀತಿಯಲ್ಲಿ ತುಂಬಿಕೊಂಡಿದ್ರೆ, ಅದರಲ್ಲಿ ಸ್ಪೆಷಲಿ ಹೆಣ್ಮಕ್ಳಲ್ಲಿ ಮಾಂಸ ಜಾಸ್ತಿ ತುಂಬಿಕೊಂಡಿರುವಂಥದ್ದು ಇರುತ್ತೆ ಡೆಲಿವರಿ ಆದ ನಂತರ. ಸೊ ಅವ್ರ ಬಾಡಿ ವ್ಯಾಕ್ಸ್ ಥರ ಆಗಿ ಹಾಗೆ ಕೂತ್ಕೊಂಡ್ಬಿಡುತ್ತೆ, ಅದು ಕರಗಲ್ಲ ಅಂತ ಹೇಳಿ ಅದನ್ನೇ ಅವ್ರು ಹೇಳ್ತಾ ಇದ್ದಿದ್ದು.